ನಿಮಗೆಲ್ಲ ಗೊತ್ತಿರಬಹುದು ಲಾಸ್ಟ್ 10 ಮಿನಿಟ್ಸ್ ಅಲ್ಲಿ ಇಂಡಿಯನ್ ಮಾರ್ಕೆಟ್ ಸಿಕ್ಕಾಪಟ್ಟೆ ಫಾಲ್ ಆಯಿತು. ಬರೀ 10 ಮಿನಿಟ್ಸ್ ಅಲ್ಲಿ ಸೆನ್ಸೆಕ್ಸ್ 850 ಪಾಯಿಂಟ್ಸ್ ಬಿದ್ದಿದೆ ಅಂಡ್ ನಿಫ್ಟಿ 250 ಪಾಯಿಂಟ್ಸ್ ಬಿತ್ತು. ಇದರಿಂದ ನನ್ನ ಪ್ರಾಫಿಟ್ ಏನಾಯ್ತು, ಇದು ಬಿದ್ದಿದ್ದು ರೀಸನ್ ಏನಕ್ಕೆ ಅಂತ ಹೇಳ್ತೀನಿ, ವಿಡಿಯೋ ಕೊನೆ ತನಕ ನೋಡಿ. ಸೊ ನನ್ನ ಪ್ರಾಫಿಟ್ ನೋಡ್ಬೋದು ನೀವು 5,000 ಅಲ್ಲಿ ರನ್ ಆಗ್ತಿದೆ, ಬಟ್ ಇದು ಪ್ರಾಫಿಟ್ 30,000 ತನಕ ಹೋಗಿತ್ತು. ಬಟ್ ಇದು 5,000 ಬರೋ ರೀಸನ್ ಅನ್ನು ಬಂದ್ಬಿಟ್ಟು ಆ 10 ಮಿನಿಟ್ಸ್ ಅದು ಸಿವಿಯರ್ ಫಾಲ್ ಆಗುತ್ತಲ್ವಾ, ಅದರಿಂದ ಬರುತ್ತೆ. ಸೊ ಏನಕ್ಕೆ ಫಾಲ್ ಆಯ್ತು ಅಂದ್ರೆ ನೀವು ನೋಡ್ಬೋದು ಇಲ್ಲಿ ದ MSCI ರೀಬ್ಯಾಲೆನ್ಸಿಂಗ್ ಕ್ಯಾಂಡಲ್ ಇಯರ್ ವೈ ಸೆನ್ಸೆಕ್ಸ್ ಫೆಲ್ 850 ಪಾಯಿಂಟ್ಸ್. MSCI ರೀಬ್ಯಾಲೆನ್ಸ್ ಆಗ್ತಿದೆ, ಎಷ್ಟೋ ಸ್ಟಾಕ್ಸ್ ಇಂಡೆಕ್ಸ್ ಇಂದ ಹೊರಗೆ ಹೋಗ್ತಿದೆ ಅಂದ್ರೆ ಎಷ್ಟೋ ಸ್ಟಾಕ್ಸ್ ಇಂಡೆಕ್ಸ್ಗೆ ಆ್ಯಡ್ ಆಗ್ತಿದೆ. ಇದ್ರ ಪ್ರಕಾರ ವೆಯ್ಟೇಜ್ ಸೆಟ್ ಮಾಡ್ಬೇಕಾದ್ರೆ ಏನಾಯ್ತು, ಈ ವೆಯ್ಟೇಜ್ ಸೆಟ್ ಮಾಡ್ಬೇಕಾದ್ರೆ ಇಂಡೆಕ್ಸ್ ಅನ್ನೋದು ಸಿಕ್ಕಾಪಟ್ಟೆ ಫಾಲ್ ಆಗುತ್ತೆ. ಸೊ ಆದ್ರೂ ಕೂಡ ನಮ್ಮ ಸ್ಟೂಡೆಂಟ್ಸ್ ಏನು ಮಾಡಿದ್ದಾರೆ ಇವತ್ತಂತ ನೋಡ್ಬೋದು. ಒಂದು ಸ್ಟೂಡೆಂಟು 3,900 ಪ್ರಾಫಿಟ್ ಮಾಡಿದ್ದಾರೆ ಇಂಥ ಫಾಲಿಂಗ್ ಮಾರ್ಕೆಟಲ್ಲೂ ಕೂಡ. ಇನ್ನೊಂದು ಸ್ಟೂಡೆಂಟ್ ಬಂದ್ಬಿಟ್ಟು 4,500 ಪ್ರಾಫಿಟ್ ಮಾಡಿದ್ದಾರೆ. ಸೊ ಇದಕ್ಕೆಲ್ಲ ಇವತ್ತು ನಮ್ಮದು ಪ್ರಾಫಿಟ್ ಕಡಿಮೆ ಆಗೋಕ್ಕೆ ರೀಸನ್ ಇವೇನಂತ ನೋಡೋದಾದ್ರೆ ಲಾಸ್ಟ್ 10 ಮಿನಿಟ್ಸ್ ಅಲ್ಲಿ ಏನು ಮಾರ್ಕೆಟ್ ಬಂದ್ಬಿಟ್ಟು ಸಿವಿಯರ್ ಆಗಿ ಫಾಲ್ ಆಗುತ್ತೆ MSCI ರೀಬ್ಯಾಲೆನ್ಸ್ ಇಂದ. ಸೊ ದಿಸ್ ಫಾಲ್, ಇದೊಂದು ಫಾಲ್ ಇಂದ ನಮ್ದು ಪ್ರಾಫಿಟ್ ಇವತ್ತು ಕಡಿಮೆ ಆಯಿತು. ಬಟ್ ಇದು ಮಂಡೇ ರಿಕವರಿ ಆಗೋದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಮಂಡೇ ಈ ಅಮೌಂಟ್ನ ಏನು ಮಾಡ್ತೀನಿ, ಪ್ರಾಫಿಟ್ ಅಲ್ಲಿ ಬುಕ್ ಕ್ಲೋಸ್ ಕೊಟ್ಟು ಲಾಸಲ್ಲಿ ಕೊಟ್ಟು ಅಂತ ಮಂಡೇ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸಪೋರ್ಟ್ ಮಾಡ್ತೀರಿ. ನಾಳೆ ಭಾನುವಾರ ಫ್ರೀಯಾಗಿ ಸ್ಟಾಕ್ ಮಾರ್ಕೆಟ್ ಹೇಳ್ಕೊಡ್ತಾ ಇದೀನಿ. ಇಂಟ್ರೆಸ್ಟ್ ಇರೋರು ಕೆಳಗಡೆ ಕಾಣಿಸ್ತಿರೋ ನಂಬರ್ಗೆ ಆಯ್ ಅಂತ ಕಮೆಂಟ್ ಮಾಡಿ ಡೀಟೇಲ್ಸ್ ಕಳಿಸ್ತೀನಿ. ಥ್ಯಾಂಕ್ ಯು.